Come back to my next class. In this class, the given question like this: convert 11/16 radian into degree measure. ರೇಡಿಯನ್ ಮೆಷರಲ್ಲಿರುವಂಥ 11/16 ಏನು ಮಾಡಬೇಕು, ಡಿಗ್ರಿ ಮೆಷರ್ಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಯು ರೈಟ್ 11/16 ರೇಡಿಯನ್. Here 11/16 radian can be written as 11/16 into 1 radian ಅಂತ ಬರಿಬೋದು. 1 radian is always 180 divided by pi ಆಗಿರುತ್ತೆ. 180/pi 180/pi ಡಿಗ್ರಿ. 11/16 ರೇಡಿಯನ್. ಈ 11/16 ರೇಡಿಯನ್ನ 11/16 ಇಂಟು 1 ರೇಡಿಯನ್ ಅಂತ ಬರಿಬೋದು. 1 ರೇಡಿಯನ್ ಈಸ್ ಆಲ್ವೇಸ್ 180 divided by pi ಡಿಗ್ರಿ ಆಗುತ್ತೆ. 11/16 into 180 by the value of pi is 22/7 ಡಿಗ್ರೀಸ್ ಆಗುತ್ತೆ. 22/7 ಡಿಗ್ರೀಸ್. ಈ 7 ನ್ಯೂಮರೇಟ್ರಿಗೆ ಹೋಗುತ್ತೆ. ಇಲ್ಲಿ ಡಿವೈಡ್ ಮಾಡಿಕೊಂಡ್ರೆ 2 90s 2 8s 2 45s 2 45s 2 4s ಕ್ಯಾನ್ಸಲ್ ಆಗುತ್ತೆ. 11 1s 11 2s. Then we get 1/4 into 45 into 7 divided by 2 ಆಗುತ್ತೆ. Therefore this can be written as 45 7s 7 5s 35. 3 ಉಳ್ಕೊಂತು. 7 4s 28 28 plus 3 28 plus 3 is 31. 315/8 2 4s ಏನಾಗುತ್ತೆ 8 ಆಗುತ್ತೆ. 315/8 ಡಿಗ್ರೀಸ್ ಆಯಿತು. ಇದನ್ನು ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ಡಿವೈಡ್ ಮಾಡ್ಕೊಳ್ಳಿ. 315/8 ಮಾಡಿದ್ರೆ 8 3s 24 8 4s 32. ಆದ್ದರಿಂದ 8 3s 24. 31ನಲ್ಲಿ 24 ಹೋದರೆ ದಿ ಡಿಫ್ರೆನ್ಸ್ ಆಫ್ 31 ಆ್ಯಂಡ್ 24 ಈಸ್ 7 ಬರುತ್ತೆ. 7 5 ಇಳಿಸ್ಕೊಳ್ತೀರಾ, ಆಗ 75 ಆಗುತ್ತೆ. 8 9s ಎಷ್ಟು 72. 8 9s 72. 72 ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ 3 ಬರುತ್ತೆ. ಹಾಗಾದರೆ ಇಯರ್ 315/8 ದಿ ಫ್ರ್ಯಾಕ್ಷನ್ 315/8 ಡಿಗ್ರೀಸ್ ಕ್ಯಾನ್ ಬಿ ರಿಟನ್ ಆ್ಯಸ್ 39. ಫಸ್ಟ್ ಡಿವೈಸರ್ ಬರ್ಕೋಬೇಕು. 39 3/8 ಡಿಗ್ರೀಸ್ ಆಗುತ್ತೆ. 39 3/8 ಡಿಗ್ರೀಸ್. ಇಯರ್ ಡಿಗ್ರೀಸ್ನ ಸಪ್ರೇಟ್ ಮಾಡಿಕೊಂಡ್ರೆ ಫ್ರ್ಯಾಕ್ಷನಲ್ಲಿರುವಂಥ ಪಾರ್ಟ್ನ 39 ಡಿಗ್ರಿ, ಫ್ರ್ಯಾಕ್ಷನಲ್ಲಿರುವಂಥ ಪಾರ್ಟನ್ನು ಏನು ಮಾಡಬೇಕು, ಮಿನಿಟಿಗೆ ಕನ್ವರ್ಟ್ ಮಾಡಬೇಕು. 3/8 ಇಂಟು 60 ಮಿನಿಟ್ಸ್ ಆಗುತ್ತೆ. 3/8 ಇಂಟು 60 ಮಿನಿಟ್ಸ್. ಇಯರ್ 2 4ಇಂದನೇ ಮಾಡೋಣ. 4 1s 4 5s 4 2s. Then we get 39 degree. 39 degree 15 3s 45. 45/2 ಮಿನಿಟ್ ಆಗುತ್ತೆ. ನೆಕ್ಸ್ಟ್ ಯು ಡಿವೈಡ್ 45/2. 45ಅನ್ನು 2 ಇಂದ ಡಿವೈಡ್ ಮಾಡಿದ್ರೆ 2 20s 40. 2 21s 42. 2 22s ಎಷ್ಟಾಗುತ್ತೆ 44. Here the remainder is 1. Here 39 degree 45/2. 45/2 can be expressed as
22 1/2 22.5 ಮಿನಿಟ್ಸ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. 22.5 ಮಿನಿಟ್ಸ್. ಇಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ನ ಇಟ್ಕೊಂಡು ಮಿನಿಟ್ನ ಸಪ್ರೇಟ್ ಮಾಡ್ಕೊಂಡ್ರೆ ದೆನ್ ವಿ ಗೆಟ್ 39 ಡಿಗ್ರಿ 22 ಮಿನಿಟ್ ಆಫ್ ಇಂಟು 60 ಸೆಕೆಂಡ್ಸ್ 60 ಸೆಕೆಂಡ್ಸ್ ಆಗುತ್ತೆ. ಆಫ್ ಮಿನಿಟನ್ನ ಆಫ್ ಇಂಟು ಫ್ರ್ಯಾಕ್ಷನಲ್ ಪಾರ್ಟ್ನ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳೋಣ. 1/2 ಇಂಟು 60 ಸೆಕೆಂಡ್ಸ್ ಆಗುತ್ತೆ. ಈಗ 2 1s 230s 2 1s 230s ಕ್ಯಾನ್ಸಲ್ ಆಗುತ್ತೆ. ದೆನ್ ವಿ ಗೆಟ್ 11/16 ರೇಡಿಯನ್ ಆ್ಯಸ್ 39 ಡಿಗ್ರಿ 22 minute and 30 seconds This is the degree measure of 11/16 ರೇಡಿಯನ್. ಮತ್ತೊಂದು ಬಾರಿ ನೋಡ್ಕೊಳ್ಳಿ. 11/16 ರೇಡಿಯನ್ನ 11/16 ಇಂಟು 1 ರೇಡಿಯನ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. 1 ರೇಡಿಯನ್ ಈಸ್ ಆಲ್ವೇಸ್ 180/π ಡಿಗ್ರೀಸ್ ಆಗುತ್ತೆ. ಇನ್ ದಿ ಪ್ಲೇಸ್ ಆಫ್ pi is always constant, its value which is always equal to 22/7. Substitute in the place of pi as 22/7, then we get 11/16 times of 180/22/7 ಆಗುತ್ತೆ. 7 ನ್ಯೂಮರೇಟ್ರಿಗೆ ಹೋಗುತ್ತೆ. Here 2 ಇಂದನೇ ಡಿವೈಡ್ ಮಾಡಿಕೊಂಡ್ರೆ 2 90s 2 8s 2 4s 2 45s ಆಗುತ್ತೆ. 11 1s 11 2s ಕ್ಯಾನ್ಸಲ್ ಆದರೆ ದೆನ್ ವಿ ಗೆಟ್ 1/4 ಟೈಮ್ಸ್ ಆಫ್ ಇಲ್ಲಿ 45 ಇದೆ. 7 ನ್ಯೂಮರೇಟ್ರಿಗೆ ಹೋಗಿರುತ್ತೆ. ಇಲ್ಲಿ 2 ಡಿನಾಮಿನೇಟರ್ನಲ್ಲಿ ಉಳ್ಕೊಂಡಿರುತ್ತೆ. 2 4s ಏನಾಗುತ್ತೆ 8. 45 ಇಂಟು 7ನ ಮಾಡಿದಾಗ 315/8 ಡಿಗ್ರೀಸ್ ಆಗುತ್ತೆ. 315/8 ಡಿಗ್ರೀಸ್ನ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ 315/8 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ 39 3/8 ಡಿಗ್ರೀಸ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಡಿಗ್ರಿನ ಸಪ್ರೇಟ್ ಮಾಡಿಕೊಂಡ್ರೆ ಫ್ರ್ಯಾಕ್ಷನಲ್ ಪಾರ್ಟ್ನ ಬಿಟ್ಟು 39 ಡಿಗ್ರಿ ಆಗುತ್ತೆ. 3/8 ಡಿಗ್ರಿ ಆಗುತ್ತೆ. 39 ಡಿಗ್ರಿ 3/8 ಡಿಗ್ರಿ 3/8 ಡಿಗ್ರಿ ಫ್ರ್ಯಾಕ್ಷನಲ್ ಪಾರ್ಟ್ ಬಂದಿರೋದ್ರಿಂದ 3/8 ಡಿಗ್ರಿನ ಮಿನಿಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಣ. ಆಗ 3/8 ಟೈಮ್ಸ್ ಆಫ್ 60 ಮಿನಿಟ್ಸ್ ಆಗುತ್ತೆ. ಇಯರ್ 4 15s 60 4 2s 8 ಆಗುತ್ತೆ. ದೆನ್ ವಿ ಗೆಟ್ 39 ಡಿಗ್ರಿ 15 3s 45 45/2 ಮಿನಿಟ್ಸ್ ಆಗುತ್ತೆ. 39 ಡಿಗ್ರಿ 45/2 ಮಿನಿಟ್ಸ್. ಈ 45/2ನ ನಾವು ಡಿವೈಡ್ ಮಾಡಿದಾಗ 45/2ನ ಮಿಕ್ಸ್ಡ್ ಫ್ರ್ಯಾಕ್ಷನ್ ಎಕ್ಸ್ಪ್ರೆಸ್ ಮಾಡಿದ್ರೆ 22.5 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ದೆನ್ ವಿ ಗೆಟ್ 39 ಡಿಗ್ರಿ 22.5 ಮಿನಿಟ್ಸ್ ಆಗುತ್ತೆ. ಇಲ್ಲಿ ಮಿನಿಟ್ನ ಸಪ್ರೇಟ್ ಮಾಡಿಕೊಂಡ್ರೆ 39 ಡಿಗ್ರಿ 22 ಮಿನಿಟ್. ಆಫ್ ಮಿನಿಟನ್ನು ನಾವು ಸೆಕೆಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಆಫ್ ಇಂಟು 60 ಸೆಕೆಂಡ್ಸ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಇಯರ್ 2 1s 230s ಡಿವೈಡ್ ಆದರೆ ದೆನ್ ವಿ ಗೆಟ್ 39 ಡಿಗ್ರಿ 22 ಮಿನಿಟ್ 30 ಸೆಕೆಂಡ್ಸ್ ಈಸ್ ದಿ ಡಿಗ್ರಿ ಮೆಷರ್. 11/16 ರೇಡಿಯನನ್ನು ಡಿಗ್ರಿ ಮೆಷರಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ 39 ಡಿಗ್ರಿ 22 ಮಿನಿಟ್ಸ್ 30 ಸೆಕೆಂಡ್ಸ್ ಆಗುತ್ತೆ. 39 ಡಿಗ್ರಿ 22 ಮಿನಿಟ್ 30 ಸೆಕೆಂಡ್ಸ್ನ ರೇಡಿಯನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ 11/16 ರೇಡಿಯನ್ ಬರುತ್ತೆ. ಅದೇ 11/16 ರೇಡಿಯನನ್ನು ಡಿಗ್ರಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ 39 ಡಿಗ್ರಿ 22 ಮಿನಿಟ್ 30 ಸೆಕೆಂಡ್ಸ್ ಬರುತ್ತೆ. This is the degree measure of the radian measure called 11/16 radian. Next, shall we move on to discuss the next problem of this exercise. Here the given question like this: find the angle in radian through which a pendulum swings if its length is 75 centimeter and the tip describes an arc of length 10 centimeter, 15 centimeter
ಆ್ಯಂಡ್ 21 ಸೆಂಟಿಮೀಟರ್. ಇಲ್ಲೇನು ಹೇಳ್ತಾರಪ್ಪ ಅಂತಂದರೆ, ಒಂದು ಪೆಂಡುಲಮ್ ಇದೆಯಂತೆ, ಆ ಪೆಂಡುಲಮ್ದು ಲೆಂತ್ ಎಷ್ಟಿದೆಯಂತೆ ಅಂತಂದರೆ, ಇದನ್ನೇ ಪೆಂಡುಲಮ್ ಅಂತ ಇಟ್ಕೊಳ್ಳೋಣ, ಗ್ರೀನ್ ಚಾಕ್ ಪೀಸ್ನ ಪೆಂಡುಲಮ್ ಅಂತ ಇಟ್ಕೊಳ್ಳೋಣ. ಇದರದ್ದು ಲೆಂತ್ ಎಷ್ಟಿದೆಯಪ್ಪ ಅಂತಂದರೆ 75 ಸೆಂಟಿಮೀಟರ್. ಇಯರ್ ದಿ ಲೆಂತ್ ಆಫ್ ದಿ ಪೆಂಡುಲಮ್ ಈಸ್ ಕಾಮನ್ ಟು ಆಲ್ ದೀಸ್ ಕ್ವಶನ್ಸ್. ಯಾವುದು 10 ಸೆಂಟಿಮೀಟರ್, 15 ಸೆಂಟಿಮೀಟರ್, 21 ಸೆಂಟಿಮೀಟರ್ಗೆ ಕಾಮನ್ ಲೆಂತ್ ಯಾವುದು ಪೆಂಡುಲಮ್ ಲೆಂತ್ ಇದೆಯಲ್ಲ, ಆ ಲೆಂತ್ ಎಷ್ಟಪ್ಪ ಅಂದರೆ 75 ಸೆಂಟಿಮೀಟರ್. ಮೂರಕ್ಕೂ ನಾವು 75 ಸೆಂಟಿಮೀಟರ್ ಅಂತಲೇ ಯೂಸ್ ಮಾಡಬೇಕು. Here the length of the pendulum is 75 ಸೆಂಟಿಮೀಟರ್. ಮತ್ತು ಈ ಪೆಂಡುಲಮ್ಮು ಸ್ವಿಂಗ್ ಆದಾಗ ಬರ್ತಾ ಇರುವಂಥ ಆರ್ಕ್ ಲೆಂತು, ಅಕಸ್ಮಾತ್ ಇದನ್ನೇನಾದರೂ ಕಂಪ್ಲೀಟ್ ರೊಟೇಟ್ ಮಾಡಿದಾಗ ಏನು ಬರುತ್ತೆ, ಸರ್ಕಲ್ ಬರುತ್ತೆ. ಇದು ಸ್ವಿಂಗ್ ಆಗ್ತಾ ಇರೋದು ಇಷ್ಟು ಮಾತ್ರನೇ, ಪಾರ್ಟ್ ಆಫ್ ದಿ ಸರ್ಕಲ್ ಅಷ್ಟು, ಅಂದರೆ ಆರ್ಕ್ ಅಷ್ಟು. ಇದು ಎಷ್ಟು ಸ್ವಿಂಗ್ ಆಗ್ತಾ ಇದೆ ಅಂತಂದರೆ, ಲೆಂತ್ ಆಫ್ ಎನ್ ಆರ್ಕ್ ಈಸ್ 10 ಸೆಂಟಿಮೀಟರ್. ಮೊದಲಲ್ಲಿ 10 ಸೆಂಟಿಮೀಟರ್, ಎರಡನೇದರಲ್ಲಿ 15 ಸೆಂಟಿಮೀಟರ್. ಫಸ್ಟು 10 ಸೆಂಟಿಮೀಟ್ರು ಸ್ವಿಂಗ್ ಆಗುತ್ತಂತೆ, ನೆಕ್ಸ್ಟು 15 ಸೆಂಟಿಮೀಟ್ರ್ ಸ್ವಿಂಗ್ ಆಗುತ್ತಂತೆ, ನೆಕ್ಸ್ಟು 20 ಸೆಂಟಿಮೀಟ್ರ್ ಸ್ವಿಂಗ್ ಆಗುತ್ತಂತೆ. ಹಾಗಾದರೆ ರೇಡಿಯನ್ ಮೆಜರಲ್ಲಿ ಆ್ಯಂಗಲ್ ಏನು ಬರುತ್ತೆ? ಲೆಂತ್ ಆಫ್ ಎನ್ ಆರ್ಕ್ ಈಸ್ 10 ಸೆಂಟಿಮೀಟ್ರ್ ಆದರೆ, ಮತ್ತು ಪೆಂಡುಲಮ್ ಲೆಂತ್ ಅಂತಂದರೆ ಇಲ್ಲಿ ಬರೆಯೋಣ, ಇದು ಪೆಂಡುಲಮ್ ಅಂತ ಇಟ್ಕೊಳ್ಳೋಣ, ಇದು ಸ್ವಿಂಗ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಇದು ಸೆಂಟ್ರ್ ಆಫ್ ದಿ ಸರ್ಕಲ್ ಅಂತ ಅಸ್ಯೂಮ್ ಮಾಡಿದ್ರೆ, ಇಯರ್ ದಿ ಲೆಂತ್ ಆಫ್ ದಿ ಪೆಂಡುಲಮ್ ಈಸ್ ಗಿವನ್ ಎಷ್ಟು, 75 ಸೆಂಟಿಮೀಟರ್. 75 ಸೆಂಟಿಮೀಟರ್ ಲೆಂತ್ ಆಫ್ ದಿ ಪೆಂಡುಲಮ್ ಆದರೆ, ದಿಸ್ ಇಂಡಿಕೇಟ್ಸ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಯಾವುದೋ ಪೆಂಡುಲಮ್ ಲೆಂತ್ ಇದೆಯಲ್ಲ, ಅದೇನಾಗುತ್ತೆ, ರೇಡಿಯಸ್ ಆಗುತ್ತೆ. ಆಗ 75 ಸೆಂಟಿಮೀಟರ್ ಅನ್ನೋದು ರೇಡಿಯಸ್ ಆಯಿತು. ಲೆಂತ್ ಆಫ್ ಎನ್ ಆರ್ಕ್ ಈಸ್ ಗಿವನ್ 10 ಸೆಂಟಿಮೀಟರ್, 15 ಸೆಂಟಿಮೀಟರ್ ಆ್ಯಂಡ್ 21 ಸೆಂಟಿಮೀಟರ್. ಎಲ್ಲ ಸಿಚುಯೇಷನ್ಗೂ ಲೆಂತ್ ಆಫ್ ಎನ್ ಆರ್ಕ್ 10 ಸೆಂಟಿಮೀಟರ್ ಆದಾಗ ಆ್ಯಂಗ್ಯುಲರ್ ಮೆಜರ್ಮೆಂಟ್ ಏನು ಬರುತ್ತೆ, ರೇಡಿಯನಲ್ಲಿ. 15 ಸೆಂಟಿಮೀಟ್ರ್ ಆದಾಗ ಆ್ಯಂಗ್ಯುಲರ್ ಮೆಜರ್ಮೆಂಟ್ ಏನು ಬರುತ್ತೆ, ರೇಡಿಯನಲ್ಲಿ. 21 ಸೆಂಟಿಮೀಟ್ರ್ ಆದಾಗ ಲೆಂತ್ ಆಫ್ ಎನ್ ಆರ್ಕು ಆ್ಯಂಗ್ಯುಲರ್ ಮೆಜರ್ಮೆಂಟ್ ರೇಡಿಯನಲ್ಲಿ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಆದರೆ ನಮ್ಗೆ ಗೊತ್ತಿದೆ ಮಕ್ಕಳ, ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಲೆಂತ್ ಆಫ್ ಎನ್ ಆರ್ಕ್ ಆಫ್ ಎ ಸರ್ಕಲ್ is always equal to the product of the radius and the angle subtended at the center by an arc in radian is always L that is equal to R theta. ಇಲ್ಲೂ L that is equal to R theta ಅಂತಲೇ ಬರ್ಕೊಳ್ಳೋಣ, ಇಲ್ಲೂ L that is equal to R theta ಅಂತ ಬರೋಣ. In all these situations theta is in radian. ಆಲ್ರೆಡಿ ರೇಡಿಯನಲ್ಲಿ ಕೇಳಿರೋದ್ರಿಂದ ರೇಡಿಯನಲ್ಲೇ ಇರುತ್ತೆ, ಏನು ತೊಂದರೆ ಇಲ್ಲ. ಹಿಯರ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ ನಥಿಂಗ್ ಬಟ್ ದಿ ಲೆಂತ್ ಆಫ್ ದಿ ಪೆಂಡುಲಮ್ ಈಸ್ 75 ಸೆಂಟಿಮೀಟರ್. ಲೆಂತ್ ಆಫ್ ದಿ ಪೆಂಡುಲಮ್ ಈಸ್ 75 ಸೆಂಟಿಮೀಟರ್ ಅಂದ್ರೇನು, ರೇಡಿಯಸ್ ಅಂತ. 75 ಇಂಟು ತೀಟಾ ದಟ್ ಈಕ್ವಲ್ ಟು ಲೆಂತ್ ಆಫ್ ಎನ್ ಆರ್ಕ್ ಈಸ್ 10. Therefore by cross multiplication 10 by 75 that is equal to theta. 5 ಇಂದ ಡಿವೈಡ್ ಮಾಡ್ಕೊಳ್ಳೋಣ, theta that is equal to ಏನು ಬರುತ್ತೆ, 5 2s divide by 5 2s 10, 5 1s 5 5s. Therefore when the length of an arc swing by a pendulum is 10 centimeter and the length of the pendulum is 75 centimeter, then angle subtended at the center of the pendulum in radian is always theta that is equal to 2 by 15 radian. ಈಗ ನೆಕ್ಸ್ಟ್ ಪಾರ್ಟ್ ಬರೋಣ. Here the length of the pendulum is 15 centimeter
and the radius of the circle is nothing but length of the pendulum is 75, length of an arc is 15 centimeter, pendulum swings is to 15 centimeter, the pendulum length is 75 centimeter, 75 into theta, by cross multiplication theta that is equal to 15 over 75, therefore theta that is equal to 15 ಇಂದ ಡಿವೈಡ್ ಮಾಡ್ತಾ ಬರ್ನಿ, 5 ಇಂದ ಡಿವೈಡ್ ಮಾಡಿಕೊಂಡ್ರೆ 5 3s 5 1s 5 5s 3 1s 3 5s 15 5s 75, ಸಾರಿ 1/5 ಬರುತ್ತೆ. theta that is equal to 1/5 radian when the length of the pendulum is 75 centimeter and the pendulum swings of the length of an arc is ಎಷ್ಟಪ್ಪ ಅಂತಂದರೆ 15 centimeter ಆದಾಗ theta in radian is 1/5. ಇಲ್ಲಿ ಬರೋಣ ಈಗ, length of an arc is 21 centimeter, the radius is ಎಷ್ಟಪ್ಪ ಅಂದರೆ 75 into theta, by cross multiplication 21 over 75 that is equal to theta, therefore theta that is equal to 3 ಇಂದ ಡಿವೈಡ್ ಮಾಡ್ಕೊಳ್ಳೋಣ, 3 7s 21, 3 2s 6, 3 5s. Here theta is 7/25 radian. 10 centimeter arc length 10 centimeter ಆದಾಗ theta is in radian ಎಷ್ಟು 2/15 radian. ಅದೇ length of an arc is 15 centimeter ಆದಾಗ ರೇಡಿಯಸ್ 75 centimeter ಆದಾಗ theta ಎಷ್ಟು ಬರುತ್ತೆ ಅಂದರೆ ರೇಡಿಯನ್ನಲ್ಲಿ ಆ್ಯಂಗುಲರ್ ಮೆಜರ್ಮೆಂಟ್ ಏನು ಬರುತ್ತೆ 1/5 ರೇಡಿಯನ್. ಅದೇ ಲೆಂತ್ ಆಫ್ ಎನ್ ಆರ್ಕ್ 21 centimeter ಆದಾಗ theta ದಟ್ ಈಕ್ವಲ್ ಟು ಎಷ್ಟು ಬರುತ್ತೆ, ಪೆಂಡುಲಮ್ ಲೆಂತ್ 75 centimeter ಇದ್ದಾಗ theta ದಟ್ ಈಕ್ವಲ್ ಟು 7/25 ಬರುತ್ತೆ. ದಿಸ್ ಇಸ್ ದಿ ಫೈನಲ್ ರಿಸಲ್ಟ್.